ಇಲ್ಲಿಂದ ಫೋರ್ಟ್ 15 ಕಿಲೋಮೀಟ್ರ್ ಇರೋದು, ಬಟ್ ಅದಕ್ಕೆ 50 ಮಿನಿಟ್ಸ್ ತೋರಿಸೋದೆ. ಬರ್ರಿ, ಅದಕ್ಕೆ ಹೇಳೋದು ರೈಡ್ಗಳಿಗೆ ಬರ್ರಿ ಅಂತ. ಮನೇಲಿ ಕೂತ್ಕೊಂಡೇನು ಮೊಟ್ಟೆ ಇಡ್ತಾ ಇದ್ದೀರಾ ನೀವಿಬ್ರು? ಕಷ್ಟನಾ? RC ಎಸ್ ಕಷ್ಟ ಇದೆ. ಹಾಯ್ ಗಾಯ್ಸ್, ಇವತ್ತು ನಾನು ಬೋಳುಮಲೆ ಫೋರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬೆಂಗಳೂರಿಂದ 90 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. 7 ಲೀಟರ್ಸ್ ಪೆಟ್ರೋಲ್ ಇದ್ರೆ ಮೋರ್ ದೆನ್ ಇನಫು. ಸೊ ಹೈವೇ ತೊಗೊಂಡಿರೋ ನಾನು ಹೊಸೂರಿಂದ ಧರ್ಮಪುರಿಗೆ ಹೋಗೋ ರೋಡಲ್ಲಿ ತೊಗೊಂಡು, ಸೊ ಅಲ್ಲಿಂದ ನಾನು ಅದರದ್ದು ಡೈವರ್ಷನ್ ರೋಡ್ ತೊಗೊತೀನಿ. ಏನಕ್ಕಂದರೆ, ಸೊ ಯಾರು ಕೂಡ ಇವತ್ತವರೆಗೂ ಯೂಟ್ಯೂಬರ್ ಆಗಲಿ ಯಾರು ಹೋಗೋರಾಗಲಿ ಕೃಷ್ಣಗಿರಿ ಹೈವೇ ಮೇಲಿಂದನೇ ಹೋಗಿದ್ದಾರೆ. ಯಾರು ಕೂಡ ಆ ರೂಟ್ನ ಚೂಸ್ ಮಾಡಿಲ್ಲ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಚೂಸ್ ಮಾಡೋಣ, ಒಂದು ಆ್ಯಕ್ಚುಯಲ್ ರೈಡ್ ಫೀಲ್ ತೊಗೊಳೋಣ ಅಂದ್ಬಿಟ್ಟು ವಿಲೇಜ್ ಮೇಲ್ಗಡೆಯಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿಂದ ಫೋರ್ಟ್ 15 ಕಿಲೋಮೀಟ್ರ್ ಇರೋದು, ಬಟ್ ಅದಕ್ಕೆ 50 ಮಿನಿಟ್ಸ್ ತೋರಿಸೋದೆ. ಜಸ್ಟ್ ಒಂದು 15 ಕಿಲೋಮೀಟ್ರಿಗೆ. ಬಟ್ ರೋಡ್ ಹೆಂಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ಇಲ್ಲಿ ಆ್ಯಕ್ಚುಯಲ್ ರೋಡ್ ಚೆನ್ನಾಗಿದೆ, ಬಟ್ ಏನಕ್ಕಿದು ಇಷ್ಟೊಂದು ತೋರಿಸ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಿದು ಈ ಥರ ಇದೆ ರೋಡು ಅಂತ. ಗ್ರೀನರಿ ಚೆನ್ನಾಗಿದೆಪ್ಪ. ನನಗಂತೂ ಸಕ್ಕತ್ ಇಷ್ಟ ಆಯಿತು ರೋಡಿದು. ಸೆಂಟ್ರಲ್ಲಿ ಸ್ವಲ್ಪ ಓಡ್ಸೋಕೆ ಬರ್ತಾರೆ, ನೋಡ್ಕೊಂಡು ಓಡಿಸ್ಬೇಕಷ್ಟೇ. ಜಾಸ್ತಿ ಏನು ಕ್ರಿಟಿಕಲ್ ಓಡ್ಸೋಕ್ಕಾಗಲ್ಲ ಅನ್ನೋದು ಯಾವುದೂ ಇಲ್ಲ ಇಲ್ಲಿ. ಈ ರೋಡಲ್ಲಿ ಬಂದರೆ ಆಲ್ಮೋಸ್ಟ್ ನೀವು ಟೈಮ್ ಸೇವ್ ತಿನ್ನೋಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಏನಕ್ಕಂದರೆ ಫುಲ್ಲು ಒಂದು 2 ವೇ ರೋಡು, ಸೆಂಟ್ರಲ್ಲಿ ಹೈವೇ ಸಿಗುತ್ತೆ. ಇನ್ನೊಂದು ಈ ಥರ ಗ್ರೀನರಿ, ಫುಲ್ಲು ತೋಟ, ಒಂಥರ ಡಿಫ್ರೆಂಟ್ ವೈಬು. ಯಾವುದೋ ಬೇರೆ ಕಡೆ ಇದ್ದೀರಿ ಅನ್ನೋ ಥರ ಫೀಲಿಂಗ್. ತಮಿಳ್ನಾಡು ಥರ ಅನಿಸಲ್ಲ. ಇಲ್ಲಿಂದ ಆಫ್ ರೋಡ್ ಶುರು. ಇವಾಗ ಸದ್ಯಕ್ಕೆ ಇಲ್ಲಿ ರೋಡ್ ಇದೆ, ನೋಡೋಣ ಮೇಲೆ ಇನ್ನು ಹೆಂಗೆ ಸಿಗುತ್ತೆ ಅಂತ. ಅವ್ರು ಯಾರು ಇಲ್ಲಿಂದ ಮಣ್ ರೋಡ್, ನೋಡೋಣ ಹೆಂಗೆ ಏನು ಅನ್ನೋದು. ಬರೋ ದಾರಿಯಲ್ಲಿ ಮಳೆ ಕೂಡ ಬಿತ್ತು, ಬಟ್ ಅಷ್ಟೊಂದು ಜೋರ ಏನು ಬಿದ್ದಿಲ್ಲ. ವಾ, ಏನಿದೆ ವ್ಯೂ. ನೆಕ್ಸ್ಟ್ ವೀಕು ಗವಿಬೆಟ್ಟ ರೈಡ್ ಇದೆ, ಅದಕ್ಕೆ ಒಂದು ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಆಫ್ ರೋಡಿಂಗು. ಸೂಪರ್. ನೋಡೋಣ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಸಿಗುತ್ತಾ. ಹೋಗ್ತಾ ಇದ್ದೀರಿ ಮೇಲೆ. ನಾನು ಫುಲ್ ಈಸಿಯಾಗೆ ಕ್ರೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಇದರಲ್ಲೂ ತಟ್ಟಿ ಹೊಡಿತಾ ಇದ್ದೀನಿ. ಬರ್ರಿ, ಅದಕ್ಕೆ ಹೇಳೋದು ರೈಡ್ಗಳಿಗೆ ಬರ್ರಿ ಅಂತ. ಮನೇಲಿ ಕೂತ್ಕೊಂಡೇನು ಮೊಟ್ಟೆ ಇಡ್ತಾ ಇದ್ದೀರಾ ನೀವಿಬ್ರು? ಫಸ್ಟ್ ಟೈಮ್ ಅವನು ರೈಡ್ ಮಾಡ್ತಾ ಇರೋದು, ನಾನು ಹಿಂದ್ಗಡೆ ಬಂದಿರೋನು. ಅವನೇ ಬಂದವನೇ. ಓ ಬಾ, ನೋಡ್ಬೋದು. ಇನ್ನು ನಾವು ಮೇಲೆ ಹೋಗ್ಬೇಕಾ, ಎಂಡ್ವರೆಗೂ ಹೋಗ್ತೀರಿ ಮೇಲ್ಗಡೆ. ಎಲ್ಲ ಚಿಕ್ಕದಾಗಿದೆ. ಆನೆದು ಇದಕ್ಕೆಲ್ಲ ಎಕ್ಸ್ಪಲ್ಸ್ ಇರಬೇಕು. ನಾನು ತೊಗೊಬೇಕು ಅಂದ್ಕೊಂಡೆ, ಬಟ್ ನಮ್ಮ ಅಕ್ಕ ಸ್ಪಾನ್ಸರ್ ಮಾಡಿಲ್ಲ, ಅದಕ್ಕೆ ಸುಮ್ಮನೆ ಆಗೋದೆ. ಇನ್ನೊಂದು ಸ್ಪಾನ್ಸರ್ ಕೇಳ್ತಿದ್ದೀನಿ ನಮ್ಮ ಅಕ್ಕಗೆ, ಐಪ್ಯಾಡು. ನೋಡೋಣ, ಕೊಡಿಸ್ತೀನಿ ಅಂತ ಹೇಳೋರೆ. ಯಾವಾಗ ಕೊಡ್ಸೋರೋ ಗೊತ್ತಿಲ್ಲ, ಬಟ್ ಬರೋದಂತೂ ಫಿಕ್ಸು. ಹತ್ತು ಫುಲ್ಲು. ನನಗಿಂತ ಬೆಟ್ಟದ ಮೇಲೆ ಹೋದಾಗ ನನಗೆ ಏನೇನೋ ತಾಟಗಳು ಬರೋದು. ಇಲ್ಲಿಂದ ಎಗರಿದ್ರೆ ಏನಾಗುತ್ತೆ, ಬೈ ಮಿಸ್ ನಾನು ಆ ಕಡೆ ಈ ಕಡೆ ನೋಡಿಕೊಂಡು ರೋಡ್ ತಪ್ಪಿಬಿಟ್ಟು ಕೆಳಗೆ ಬೆಟ್ಟದಿಂದ ಕೆಳಗೆ ಕುಸಿಬಿಟ್ರೆ ಏನಾಗುತ್ತೆ ಅನ್ನೋ ನನಗೆ ಈ ಒಳ್ಳೆ ತಾಟಗಳು ನನಗೆ ಬರುತ್ತೋ ಈ ಥರ.
ಈ ಬೆಟ್ಟಗಳಿಗೆ ಬಂದಾಗ ಬರೀ ಇಂಥ ತೋಟಗಳೇ, ಬೇರೆ ಯಾವ ತೋಟಗಳು ಬರೋಲ್ಲ ನನಗೆ. ಮೇಲೆ ಹೋಗೋಣ ವ್ಯೂ ನೋಡೋಣ ಅನ್ನೋದು ಜಾಸ್ತಿ ಬರೋಲ್ಲ ನನಗೆ. ಇಲ್ಲಿ ಮೇಲೆಗಡೆಯಿಂದ ಹೋಗ್ಬೇಕಾದ್ರೆ ಹಿಂಗೆ ನೋಡ್ತಾ ಇರ್ತೀನಿ, ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಡ್ತೀನಿ ಅನ್ನೋದು. ಬಟ್ ಹೋಗಲ್ಲ, ಕರೆಕ್ಟಾಗಿ ಹೋಗ್ತೀನಿ. ಬಟ್ ಆದರೂ ಮೈಂಡಲ್ಲಿ ವೈಲ್ಡ್ ಥಾಟ್ಗಳು, ಇಲ್ಲಿಂದ ಎಗರಿಸ್ಬಿಡೋಣ ಗಾಡಿನ, ಯಾವನ್ ಬೇಕಿಲ್ಲ ಲೈಫ್ ಅನ್ಕೊಂಡು, ಅದು ಒಂದೊಂದು ಸತಿ ಅನಿಸುತ್ತೆ. ಅಮ್ಮನ ಹತ್ತಿಸ್ತಾವನ. ನನಗೆ ಅಭ್ಯಾಸ ಇದೆ ಓಡಿಸಿ, ಅವ್ನು ಫಸ್ಟ್ ಟೈಮು ಒಂದು ಸ್ವಲ್ಪ ಭಯ ಆಗ್ತೈತೆ ಓಡಿಸ್ತಾನೋ ಇಲ್ಲೋ ಅಂತ. ಇವರಿಬ್ರು ಗಾಡಿ ಸ್ಪೀಡಲ್ಲಿ ಹೋಗ್ಬಿಟ್ರು. ಅಲ್ಲೆಲ್ಲ ಮಳೆ ಇತ್ತು, ಇಲ್ಲಿ ಮಳೆ ಬಂದಿಲ್ಲ. ನಾನು ಅದೇ ಬೇಡ್ಕೊತಾ ಇದ್ದೆ, ಮಳೆ ಬಂದಿಲ್ಲ ಅಂದರೆ ಡ್ರೋನ್ ಎಗರ್ಸೋಣ ಅಂತ. ಹೊಸದಲ್ಲ, ಅದಕ್ಕೆ ಭಯ ಸ್ವಲ್ಪ. ಮಳೆ ಬಂದರೆ ಎಗರ್ಸಲ್ಲ ಆ ಥರ ಇಲ್ಲ. ಇವಾಗ ಇದಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ನಾನು ತೆಗ್ದೇ ಇಟ್ಟಿಲ್ಲ, ಹಳೇದಾಗೋಯ್ತಲ್ಲ ಅದಕ್ಕೆ. ಇಂಥ ಆಫ್ ರೋಡ್ಗಳಲ್ಲಿ ಫ್ರಂಟ್ ಬ್ರೇಕ್ಗಿಂತ ರೇರ್ ಬ್ರೇಕು ಯೂಸ್ ಮಾಡೋದು ಕಲಿಬೇಕು. ಇವ್ ನಮ್ಮ ಹುಡುಗ ಇಲ್ಲಿ ಬಂದಿಲ್ಲ ಇನ್ನು. ರೈಟ್, ಎಲ್ಲ ಮೇಲೆ ಮುಗಿಸ್ಕೊಂಬರ್ತಾವ್ರೆ. ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದು ನಾವು ಇವಾಗ ಏನು ಅಲ್ಲಾಡ್ಸೋಕೆ ಹೋಗ್ತಾಯಿದ್ದೀರಿ. ನಮಗೆ ನಿದ್ದೆ ಬೇಕು. ಇನ್ನೊಂದು ನಾನು ನಿದ್ದೆನೇ ಮಾಡಿಲ್ಲ. ನನಗೆಲ್ಲಾದ್ರೂ ಹೋಗ್ಬೇಕಾದ್ರೆ ನಿದ್ದೆನೇ ಬರೋಲ್ಲ ಫಸ್ಟ್ ಆಫ್ ಆಲು. ಅಬ್ಬಾ, ಇದಕ್ಕೆ ಯಾರೋ ಹೇಳಿದ್ರು ನನಗೆ, ಸೀಟ್ಗೆ ಕುಷನ್ ಟೈಪಲ್ಲಿ ಏನಾದರೂ ಹಾಕ್ಸ್ಕೋ, ಜಾಸ್ತಿ ಲಾಂಗ್ ಹೋಗ್ತಿಯಲ್ಲ ನಿಂಗೇನು ಅನ್ಸಲ್ಲ. ಏನು ಮಾಡೋಣ ಬ್ರೋ, ದುಡ್ಡಿರಬೇಕಲ್ಲ ಹಾಕ್ಸೋಕ್ಕೂ. ಇವಾಗ ಈ ರೈಡ್ಗಳು ಬರ್ಬೇಕಂದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅಲ್ಲಿ ಇಲ್ಲಿ. ಆಲ್ರೆಡಿ ತುಂಬ ಓವರ್ ಬಜೆಟ್ ಎಸ್ಟಿಮೇಷನು 2 ತಿಂಗಳಿಂದ ಮಲೇಷ್ಯಾ ಅದೆಲ್ಲ ತಿರುಗಿ ನಾನು. ವಾವ್, ಸೂಪರ್. ಹತ್ಸೋಣ ಮೇಲೆ. ಬಾಂಬೆ ಸ್ಟ್ರೈಡರ್ ವೀಡಿಯೋದಲ್ಲೇ ನೋಡಿದ್ದು ಮೇಲ್ಗಡೆ ರೋಡ್ ಹಾಕಿದ್ದಾರೆ ಅಂತ. ಇನ್ಯಾವುದು ವೀಡಿಯೋ ನೋಡೋಕೆ ಹೋಗಿಲ್ಲ, ಅದೊಂದೇ ವೀಡಿಯೋ ನೋಡಿದ್ದು ನಾನು. ಏನು ರೋಡ್ ಕಂಡೀಷನ್ ಹೆಂಗಿದೆ ಅಂತ ನೋಡಿದೆ ಅಷ್ಟೇ. ಕಷ್ಟನಾ? ಟೇಕಿಂಗ್ ಅನ್ RC ಎಸ್ ಕಷ್ಟ ಇದೆ. ಹೋಗ್ಬೋದು, ಮಾಡಿ. ಓಕೆ ಬಾಯ್. ಟೇಕಿಂಗ್ RC ಕಷ್ಟ ಅಂತ. ಅಲ್ಲಿಂದ ಮೇಲೆ ಬರೋರಿಗೆ ಎಕ್ಸ್ಪ್ರೆಷನ್ಸು. ಆ್ಯಕ್ಟಿವಾ, ದ ಲೆಜೆಂಡ್, 3 ಜನ ತ್ರಿಬಲ್ಲು. ಟ್ರೆಕ್ಕಿಂಗ್ ಮಾಡ್ಕೊಂಬಂದಾರ ಹಿಂಗೆ ಅವರು. ಹಂಗೇನಂತ ಡಿಫಿಕಲ್ಟ್ ಅನಿಸ್ತಲ್ಲ ರೋಡಿದು. ಮಾಮೂಲಿ ನಮ್ಮ ಈ ಜೀವಣಿಯಲ್ಲಿ ಓಡಿಸೋರು ಇಲ್ಲಿ ಬಂದು ಆರಾಮಾಗಿ ಓಡಿಸ್ಬೋದಪ್ಪ. ಬೆಂಗಳೂರು ಸಿಟಿಯಲ್ಲಿ ಯಾರ್ಯಾರು ಓಡಿಸ್ತಾರೆ ಅವ್ರು ಆರಾಮಾಗಿ ಇಲ್ಲಿಗೆ ಎತ್ಕೊಬರ್ಬೋದು. ಅವನು ಅಡ್ವೆಂಚರ್ ಇಟ್ಕೊಂಡು ಏನು ಸೈಕಲಲ್ಲಿ ಬಂದಂಗೆ ಬರ್ತಾವನೆ. ನಾವು RC ಇಟ್ಕೊಂಡು ಕಷ್ಟ ಬೀಳ್ಕೊಂಡು ಅವನು ಹೋಗ್ತಾವನೆ. ಇವರು ಏನೋ ಇವರು. दो 40 रुपीस. ಬೆಳಗ್ಗೆ ಬಂದಿದ್ರೆ ಎಲ್ಲ ಕ್ಲೌಡ್ಸ್ ಎಲ್ಲ ನಮ್ಮ ಕೆಳಗೆ ಇರೋದು, ನಾವು ಮೇಲ್ಗಡೆ ಇರ್ತಾಯಿದ್ರಿ. ಇದೇ ಅದು ಹೈಲೈಟ್ ರೋಡು. ಇಲ್ಲಿ ಯಾರ್ಯಾರು ಬರ್ಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಬಂದ್ರಪ್ಪ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಫೋಟೋ ಹಿಡಿತವ್ರು ಯಾರೋ. ಫೋಟೋ ಶೂಟ್ ಮಾಡೋಕ್ಕೆ ಮಸ್ತ್ ಪ್ಲೇಸ್ ಇದು.
ತುಂಬ ಸೈಕಾಗಿದೆ ವ್ಯೂ ಮಾತ್ರ. ಮುಂದ್ಗಡೆ ಅಲ್ಲೆಲ್ಲ ಪಾರ್ಕಿಂಗ್ ಇದೆ, ಅದಕ್ಕಿಂತ ಮುಂದೆ ತೊಗೊಂಡೋಗ್ಬೋದು. ನಾನು ಸುಮಾರು ಜನ ಎಕ್ಸ್ಪಲ್ಸ್ ಅವ್ರಿಗೆ ರೀಲ್ಸ್ಗಳಲ್ಲಿ ನೋಡಿದ್ದೀನಿ, ತೊಗೊಂಡೋಗ್ತಾರೆ. ಅವ್ರು ಎಕ್ಸ್ಪಲ್ಸನ್ನು ತೊಗೊಂಡೋಗಿ RC ಒಂದ್ಸತಿ ತೊಗೊಂಡೋಗಿ ಟ್ರೈ ಮಾಡೋಣ ಅಂತ. ಹತ್ತಮ್ಮ, ಹತ್ತು 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 ಹತ್ತು. ಸುಮಾರು ಜನ ರೈಡರ್ಸ್ ಆಲ್ಮೋಸ್ಟ್ ಕರ್ನಾಟಕದವರೇ ಇರ್ತಾರೆ ಎಲ್ಲ. ಕಾಂಟಿನೆಂಟಲ್ 650, ಸ್ಪ್ಲೆಂಡರ್ ದ ಲೆಜೆಂಡ್, ಶೈನು, ಮಸ್ತ್ ಗಾಡಿಯಲ್ಲಿ ಬಂದವ್ರು. ಅದಮ್ಮ ರೆಡ್ ಬೈಕ್ ಸ್ಕೂಟಿ.